ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ನಡೆಯುತ್ತಿರುವ ದೌರ್ಜನ್ಯ ಖಂಡನಾರ್ಹ ಅಂತ ವಿಶ್ವ ಹಿಂದೂ ಪರಿಷತ್ ಹಾಸನ ವಿಭಾಗದ ಕಾರ್ಯದರ್ಶಿ ಬಿಕೆ ಮಹಿಪಾಲ್ ತಿಳಿಸಿದರು. 1971ರಲ್ಲಿ ಬಾಂಗ್ಲಾದೇಶದ ಉದಯಕ್ಕೆ ಭಾರತದ ಕೊಡುಗೆ ಅಪಾರವಾಗಿದ್ದು ಆ ಸಹಕಾರವನ್ನು ಬಾಂಗ್ಲಾ ಮರೆಯಬಾರದು ಅಂತ ಹೇಳಿದರು. ಆದರೆ ಬಾಂಗ್ಲಾದೇಶದಲ್ಲಿ ಅಲ್ಪಸಂಖ್ಯಾತ ಹಿಂದೂಗಳ ಮೇಲೆ ದೌರ್ಜನ್ಯ ನಡೆಯುತ್ತಿದ್ದು ಅಲ್ಲಿನ ಸರ್ಕಾರವೇ ಇದಕ್ಕೆ ಕುಮ್ಮಕ್ಕು ನೀಡುತ್ತಿದೆ ಅಂತ ಆರೋಪಿಸಿದರು. 8% ಇರುವ ಹಿಂದೂಗಳಿಗೆ ರಕ್ಷಣೆ ನೀಡಬೇಕು ಹಾಗೂ ಭಾರತದಲ್ಲಿರುವ ಬಾಂಗ್ಲಾ ಅಕ್ರಮ ವಲಸಿಗರನ್ನ ಗುರುತಿಸಿ ವಾಪಸ್ ಕಳುಹಿಸೋಕೆ ಕೇಂದ್ರ ರಾಜ್ಯ ಸರ್ಕಾರಗಳು ಕ್ರಮ ವಹಿಸಬೇಕು ಅಂತ ಬಿಕೆ ಮಹಿಪಾಲ್ ಆಗ್ರಹಿಸಿದರು. ನಮ್ಮೆಲ್ಲರಿಗೂ ತಿಳಿದಿರುವಂತೆ ಕಳೆದ 2 ವಾರದಿಂದ ರಾಷ್ಟ್ರ ಮಟ್ಟದಲ್ಲಿ ಅನೇಕ ವಿಚಾರಗಳ ನಡುವೆ ಬಹಳ ದೊಡ್ಡ ಮಟ್ಟದಲ್ಲಿ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರುವಂಥದ್ದು ಬಾಂಗ್ಲಾದೇಶದಲ್ಲಿ ಆಗ್ತಾ ಇರುವಂಥ ಗಲಭೆಯ ವಿಚಾರಗಳು. ಯಾವ ಮಟ್ಟದಲ್ಲಿ ಗಲಭೆ ಆಗ್ತಿದೆ? 1971ರಲ್ಲಿ ನಾವೇ ಹುಟ್ಟಿಸಿದಂಥ ಕೂಸು ಇವತ್ತು ನಮ್ಮಿರದನ್ನೇ ತಿರುಗಿಬಿದ್ದು ಅಲ್ಲಿರುವಂತಹ ಅಲ್ಪಸಂಖ್ಯಾತರನ್ನ ನಿರಂತರವಾಗಿ ಶೋಷಣೆ ಮಾಡುವಂಥ ಕೆಲಸ ಮಾಡ್ತಾರೆ. ಬಾಂಗ್ಲಾದೇಶಕ್ಕೆ 2 ಪಾಕಿಸ್ತಾನ ಈ ದೇಶದಿಂದ ವಿಭಜನೆ ಆದಾಗ ಮತದ ಆಧಾರಿತವಾಗಿಯೇ ವಿಭಜನೆ ಆಗಿತ್ತು. ಅದನ್ನ ಜಿನ್ನಾ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ. ಹಿಂದೂ ಅಂಕೆಲಿಯೇ ಹಿಂದೂಸ್ತಾನ್, ಮುಸಲ್ಮಾನ್ ಅಂಕೆಲಿಯೇ ಪಾಕಿಸ್ತಾನ ಅಂತ. ಆದ್ರೆ ಇಲ್ಲಿರುವಂತ ಬಹುಸಂಖ್ಯಾತ ಹಿಂದೂ ಸಮಾಜದ ಎಲ್ಲ ಬಂಧುಗಳು ಏನು ಅನ್ಕೊಂಡ್ರು ಅಂತ ಹೇಳಿದ್ರೆ, ನಮ್ಮೊಟ್ಟಿಗೆ ಯಾರು ಬೇಕಾದ್ರೂ ಇರ್ಬೋದು ಅಣ್ಣ ತಮ್ಮಂದ್ರಾಗಿ ಅನ್ನುವಂಥ ಮಾನಸಿಕತೆಯಲ್ಲಿ ಇಲ್ಲಿರುವಂತ ಬಹುಸಂಖ್ಯಾತ ಹಿಂದೂ ಸಮಾಜ ಎಲ್ಲರನ್ನ ಒಪ್ಪಿಕೊಳ್ಳುತ್ತೆ. ಆದರೆ ಮತದ ಆಧಾರಿತವಾಗಿ ಮುಸ್ಲಿಂ ಲೀಗನ ಕುತಂತ್ರದ ಭಾಗವಾಗಿ ವಿಭಜನೆ ಆದಂತ ಒಂದು ದೇಶ ಪಾಕಿಸ್ತಾನ. ಆ ಪಾಕಿಸ್ತಾನದಲ್ಲಿ ಪೂರ್ವ ಪಾಕಿಸ್ತಾನದಲ್ಲಿ ಇದ್ದಂಥ ಜನಸಂಖ್ಯೆ, ಪಶ್ಚಿಮ ಪಾಕಿಸ್ತಾನದಲ್ಲಿ ಇದ್ದಂಥ ಜನಸಂಖ್ಯೆ ಕ್ರಮೇಣ ಹಿಂದೂ ಜನಸಂಖ್ಯೆ ಕ್ರಮೇಣ ನಶಿಸಿ ನಿರ್ನಾಮ ಆಗುವಂತ ಹಂತಕ್ಕೆ ಬರ್ತಾ ಇದೆ. ಇದೇ ಸಂದರ್ಭದಲ್ಲಿ ವಿಶ್ವ ಹಿಂದೂ ಪರಿಷತ್ನ ರಾಜ್ಯ ಕಾರ್ಯದರ್ಶಿ ಮಹಿಪಾಲ್, ವಿಶ್ವ ಹಿಂದೂ ಪರಿಷತ್ ಜಿಲ್ಲಾ ಘಟಕದ ಅಧ್ಯಕ್ಷ ರಮೇಶ್, ಹಿಂದೂ ಕಮಾಂಡರ್ ತಾಲೂಕು ಅಧ್ಯಕ್ಷ ಜಯರಾಮ್, ಬಜರಂಗದಳ ಮುಖಂಡ ಆನಂದ್ ಸೇರಿದಂತೆ ಇತರರು ಹಾಜರಿದ್ದರು.